ಸೊ ಅಲ್ಲ ಫ್ರೆಂಡ್ಸ್, ಆಗಲೇ ನೀವು ಪ್ರಿವ್ಯೂನಲ್ಲಿ ವಿಡಿಯೋನ ನೋಡ್ಕೊಂಬಂದ್ರಲ್ಲ, ಆ ರೀತಿ ಮಸ್ತಾಗಿರೋ ಟ್ರೆಂಡಿಂಗ್ ಬಿಜೆಮ್ ಇಟ್ಕೊಂಡ್ಬಿಟ್ಟು ನಿಮ್ಮ ಫೋಟೋ ಹಾಕ್ಬಿಟ್ಟು ಆ್ಯಟಿಟ್ಯೂಡ್ ಸ್ಟೇಟಸ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ವಿಡಿಯೋದಲ್ಲಿ ಫುಲ್ ನೀಟಾಗಿ ಮತ್ತು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋನ ಯಾರು ಕೂಡ ಸ್ಕಿಪ್ನ ಮಾಡೋಕೋಬೇಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಮತ್ತು ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಸೊ ಓಕೆ ಫ್ರೆಂಡ್ಸ್, ಮೊದಲು ಇರ್ತೀವಿ ವಿಡಿಯೋ ಮಾಡೋಕ್ಕೆ ನಿಮಗೆ ಎರಡು ಪ್ರಾಜೆಕ್ಟ್ ಬೇಕಾಗುತ್ತೆ. ವಿಡಿಯೋ ಪ್ರಾಜೆಕ್ಟ್ನ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ. ಅಲ್ಲಿಂದ ನಿಮ್ಮ ಎಲ್ಲ ಅಡ್ಮಿಷನ್ ಆಗಿ ಇಂಪೋರ್ಟ್ನ ಮಾಡ್ಕೊರಿ. ಇಂಪೋರ್ಟ್ ಮಾಡ್ಕೊಂಡಾದ ತಕ್ಷಣ ಮೊದಲು ಇರುತ್ತೆ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅವಾಗೇನೆಲ್ಲ ಇಲ್ಲಿ ಗ್ರೂಪ್ ಒನ್ ಅಂತ ಇದೆಲ್ಲ ಅದ್ರ ಮೇಲೆ ಇರುತ್ತೆ ಐ ಐಕನ್ ಮೇಲೆ ಇದನ್ನ ಆನ್ ಮಾಡ್ಕೊರಿ. ಆನ್ ಮಾಡ್ಕೊಂಡಾದ ತಕ್ಷಣ ಇದನ್ನ ಈ ರೀತಿ ಆಡಿಯೋ ಮೇಲ್ಗಡೆ ತೊಗೊಂಬಂದ್ಬಿಟ್ಟು ಸೆಟ್ ಮಾಡಿದ ತಕ್ಷಣ ಅವಾಗೇನೆಲ್ಲ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊರಿ. ನೀವು ಯಾರು ಫೋಟೋ ಎಡಿಟ್ ಮಾಡ್ಕೋಬೇಕು ಅಂದ್ಕೊಂಡಿರ್ತಾರಲ್ವ, ಅವ್ರ ಫೋಟೋನಲ್ಲಿ ಈ ರೀತಿ ಆ್ಯಡ್ ಮಾಡ್ಕೊರಿ. ಫೋಟೋನ ಈ ರೀತಿ ದೊಡ್ಡದಾಗಿ ಕ್ರಿಯೇಟ್ನ ಮಾಡ್ಕೊರಿ. ಕ್ರಿಯೇಟ್ ಮಾಡ್ಕೊಂಡಾದ ತಕ್ಷಣ ಎಲ್ಲೆಲ್ಲಿ ಬಿಟ್ ಮಾರ್ಕ್ ಇದೆ ಅಲ್ಲೆಲ್ಲ ಹೋಗ್ಬಿಟ್ಟು ಈ ರೀತಿ ನೀವು ಫೋಟೋಗಳನ್ನ ಈ ರೀತಿ ಸ್ಪ್ಲಿಟ್ನ ಮಾಡ್ಕೊರಿ. ಈ ರೀತಿ ಎಲ್ಲ ಸ್ಪ್ಲಿಟ್ ಮಾಡ್ಕೊಂಡಾದ ತಕ್ಷಣ ಇವುಗಳಿಗೆ ಏನೆಲ್ಲ ಸೇಕೆ ಬಡ್ಸ್ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲ ಜಸ್ಟ್ ಬ್ಯಾಗ್ ಬಂದುಬಿಟ್ಟು ಸೇಕೆ ಬಡ್ಸ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಒಂದು ಫೋಟೋಗೆ ಈ ರೀತಿ ಒಂದು ಎಫೆಕ್ಟ್ನ ಆ್ಯಡ್ ಮಾಡಿಕೊಟ್ಟಿರ್ತೀನಿ. ಅವೆಲ್ಲ ಫಸ್ಟ್ನೇ ಫೋಟೋದ ಎಫೆಕ್ಟ್ನ ಕಾಪಿ ಮಾಡಿಕೊಂಡು ಬೀಟ್ ಮಾರ್ಕ್ಗೆ ಬಂದುಬಿಟ್ಟು ಈ ರೀತಿ ಫಸ್ಟ್ನೇ ಫೋಟೋಗೆ ಈ ರೀತಿ ಪೇಸ್ಟ್ನ ಮಾಡಿ. ಪೇಸ್ಟ್ ಮಾಡಿದ ತಕ್ಷಣ ಇದೇ ರೀತಿ ಎಲ್ಲ ಫೋಟೋಗಳಿಗೂ ಎಫೆಕ್ಟ್ನ ಪೇಸ್ಟ್ನ ಮಾಡ್ಕೊತ ಹೋಗಿ. ನಾನು ಎಕ್ಸಾಂಪಲಾಗಿ ಇದೊಂದೇ ಫೋಟೋಗೆ ತೋರಿಸ್ತಾ ಇದ್ದೀನಿ. ನೀವು ಎಲ್ಲ ಫೋಟೋಗಳಿಗೂ ಎಫೆಕ್ಟ್ನ ಪೇಸ್ಟ್ನ ಮಾಡ್ಕೊರಿ. ಪೇಸ್ಟ್ ಮಾಡ್ಕೊಂಡಾದ ತಕ್ಷಣ ಮತ್ತೆ ಇವಾಗ ವಿಡಿಯೋ ಸ್ಟಾರ್ಟಿಂಗ್ಗೆ ಬಂದುಬಿಟ್ಟು ಗ್ರೂಪ್ ಒನ್ ಅಂತ ಇದೆಲ್ಲ ಇದನ್ನ ಈ ರೀತಿ ಎಲ್ಲ ಫೋಟೋಗಳ ಮೇಲ್ಗಡೆ ತೊಗೊಂಬಂದ್ಬಿಟ್ಟು ಈ ರೀತಿ ಶಾರ್ಟ್ ಮಾಡ್ಕೋಬೇಕಾಗುತ್ತೆ. ಶಾರ್ಟ್ ಮಾಡ್ಕೊಂಡಾದ ತಕ್ಷಣ ಇವಾಗೇನೆಲ್ಲ ಟೆಲಿಗ್ರಾಮ್ ಚಾನಲಲ್ಲಿ ಒಂದು ಲೈಟ್ ಪಿ ಎನ್ ಜಿ ವಿಡಿಯೋನ ಬಿಟ್ಟಿರ್ತೀನಿ. ಆ ಪಿ ಎನ್ ಜಿನ ಡೌನ್ಲೋಡ್ನ ಮಾಡ್ಕೊರಿ. ಅದಾದ ತಕ್ಷಣ ಈ ರೀತಿ ಅದನ್ನ ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿನಲ್ಲಿ ಹೋಗ್ಬಿಟ್ಟು ಈ ರೀತಿ ಲೈಟರ್ನಲ್ಲಿ ಹೋಗಿ ಸ್ಕ್ರೀನ್ ಅಂತ ಕೊಟ್ಕೋರಿ. ಇವಾಗ ಈ ಪಿ ಎನ್ ಜಿನ ಈ ರೀತಿ ಮೇಲ್ಗಡೆ ಸೆಟ್ನ ಮಾಡಿ ಇದಾದ ತಕ್ಷಣ ವಿಡಿಯೋ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಮತ್ತು ಚಾನಲ್ಗೆ ಯಾರು ಹೊಸ್ತಾಗಿ ಬಂದರೆ ಅವ್ರೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದಿನಲ್ಲಿ ಸಿಗೋಣ.